ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಸುನಿಮ್ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಇವತ್ತಿನ ದಿನದ ಎಲ್ಲರಿಗೂ ಶುಭಾಶಯಗಳು ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಧ್ಯಾನವನ್ನು ಹೇಳ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಎಲ್ಲರಂತೆ ಮತ್ತೆ ಎಲ್ಲರಿಗೂ ಮತ್ತೊಮ್ಮೆ ಎಲ್ಲರನ್ನು ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸ್ನೇಹಿತರೆ, ನಾವು ಇವತ್ತು ಮೆಡಿಟೇಷನ್ ಧ್ಯಾನವನ್ನು ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಧ್ಯಾನದಲ್ಲಿ ನಾವು ಮೊದಲನೇದು ಓಂಕಾರ, ಭ್ರಮರಿ, ರಿಲ್ಯಾಕ್ಸ್ ಅನ್ನು ಮಾಡ್ತೀವಿ ಸ್ನೇಹಿತರೆ. ಅದರ ಜೊತೆಗೆ ಇವತ್ತು ನಿಮಗೆ ಬೇಸಿಗೆಯ ಕಾಲದಲ್ಲಿ ಮಾಡತಕ್ಕಂಥ ಪ್ರಾಣಾಯಾಮಗಳನ್ನು ನಾನು ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನಾವು ಈಗ ಬೇಸಿಗೆಯ ಕಾಲದಲ್ಲಿ ಮಾಡತಕ್ಕಂಥ ಪ್ರಾಣಾಯಾಮವನ್ನು ತಿಳಿಸ್ಕೊಂತ ಮುಂಚೆ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಅಂದರೆ ಪ್ರಾರ್ಥನೆ ಅಂತಂದರೆ ನಮಗೆ ಧ್ಯಾನದ ಪ್ರಾರ್ಥನೆ. ಮೊದಲನೆಯದಾಗಿ ನಾವು ಓಂಕಾರ, ಭ್ರಮರಿ, ರಿಲ್ಯಾಕ್ಸ್ ಅನ್ನು ಮಾಡ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಆಮೇಲೆ ಸ್ನೇಹಿತರೆ, ಧ್ಯಾನವನ್ನು ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಧ್ಯಾನವನ್ನು ಕಲಿತ್ಕೊಳ್ಳಿ ಸ್ನೇಹಿತರೆ. ನೀವು ಕಲೀರಿ ಮತ್ತು ನಿಮ್ಮ ಕುಟುಂಬದವ್ರನ್ನೆಲ್ಲರನ್ನ ಕಲಿಸಿ. ಇದು ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಉತ್ತಮವಾದದ್ದು ಅಂತ ಹೇಳ್ಬಿಟ್ಟು ಹೇಳ್ತಾ ಬನ್ನಿ ಸ್ನೇಹಿತರೆ, ಧ್ಯಾನವನ್ನು ಶುರು ಮಾಡೋಣ. ನೋಡಿ, ನಾವು ಧ್ಯಾನವನ್ನು ಮಾಡುವಾಗ ನಿಮಗೆ ಯಾವ ರೀತಿಯಲ್ಲಿ ಕುಳಿತುಕೊಳ್ಳಕ್ಕೆ ಆಗತ್ತೆ, ಆರಾಮಾಗಿ ಕೂತ್ಕೊಳ್ಳಿ. ಆರಾಮಾಗಿ ಶಿಸ್ತಾಗಿ ಮತ್ತು ನೀವು ಸುಖಾಸನದಲ್ಲಿ ಆರಾಮಾಗಿ ವಜ್ರಾಸನ, ಸುಖಾಸನ ಅಂತ ಹೇಳ್ತೀವಲ್ಲ, ಇದು ಸುಖಾಸನ. ಎರಡು ಕಾಲನ್ನು ಈ ಥರ ನಾವು ಮಡಿಸಿ ಕೂತ್ರೆ ವಜ್ರಾಸನ. ಸೊ ನಿಮಗೆ ಯಾವ ಥರ ಅನುಕೂಲ ಆಗುತ್ತೆ, ನಿಮ್ಗೆ ಯಾವ ಥರ ಕಂಫರ್ಟ್ ಅನಿಸುತ್ತೆ ಆ ಥರ ಕುಳಿತುಕೊಳ್ಳಿ ಸ್ನೇಹಿತರೆ. ಮತ್ತು ಧ್ಯಾನವನ್ನು ಮಾಡುವಾಗ ನಾವು ಸೊಂಟವನ್ನು ನೇರವಾಗಿ ಹಿಡಿದುಕೊಳ್ಳಬೇಕು. ಸೊಂಟವನ್ನು ನೇರವಾಗಿ ಹಿಡಿದುಕೊಂಡು ನಾವು ಧ್ಯಾನವನ್ನು ಶುರು ಮಾಡಬೇಕು ಸ್ನೇಹಿತರೆ. ನೋಡಿ, ಈಗ ನನಗೆ ಈ ಥರ ಕಂಫರ್ಟ್ ಅನಿಸುತ್ತೆ, ನಾನು ಈ ಥರ ಆರಾಮಾಗಿ ಕೂತ್ಕೊಂಡು ಧ್ಯಾನ ನಾನು ಮಾಡ್ತೀನಿ. ನಿಮಗೆ ಯಾವ ಥರ ಕಂಫರ್ಟ್ ಅನಿಸುತ್ತೆ ಆ ಥರ ಕುಳಿತುಕೊಂಡು ಧ್ಯಾನವನ್ನು ಮಾಡಿ ಸ್ನೇಹಿತರೆ. ನೋಡಿ, ಈಗ ನಾನು ಈ ಥರ ಕೈಯನ್ನು ಹಿಡಿದುಕೊಂಡು ಒಂದು ದೀರ್ಘಾದ ಉಸಿರು ತಗೊಂಡು ಉಸಿರನ್ನು ಬಿಡಬೇಕು. ಈಗ ನಿಧಾನವಾಗಿ ಉಸಿರನ್ನು ತಗೊಂಡು ಓಂಕಾರವನ್ನು ಮಾಡೋಣ ಸ್ನೇಹಿತರೆ. ನೋಡಿ, ಓ
ಈಗ ದೀರ್ಘ ಅದೊಂದು ಉಸಿರು ತಗೊಂಡು ಉಸಿರು ಬಿಟ್ಟು ಸ್ನೇಹಿತರೆ ಕಣ್ಣನ್ನು ತುರಿಯೋಣ. ಸ್ನೇಹಿತರೆ ನೋಡಿದ್ರಲ್ಲ ಓಂಕಾರ 11 ಬಾರಿ. ಆಮೇಲೆ ನೋಡಿ ಸ್ನೇಹಿತರೆ, ನಾವು ಓಂಕಾರವನ್ನು ಮಾಡುವಾಗ ಸೊಂಟ ನೇರಕ್ಕಿರಬೇಕು. ಮತ್ತು ನಮಗೆ ಎಷ್ಟು ಉಸಿರಾಗುತ್ತೋ ನಿಧಾನವಾಗಿ ಉಸಿರನ್ನು ತೆಗೆದುಕೊಂಡು ಓಂ ಅಂತ ಬಿಟ್ಟು ನಾನು ಮಾಡ್ತೀನಿ. ಆ ಥರ ಮಾಡೋದ್ರಿಂದ ನಿಮಗೆ ನೋಡಿ ಕುತ್ತಿಗೆ ಭಾಗದಿಂದ ಎಲ್ಲ ನಮ್ಮ ದೇಹದ ಅಂಗಾಂಗಗಳಿಗೆ ಸ್ಪರ್ಶ ಆಗತ್ತೆ ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಸರಳವಾಗುತ್ತೆ ಸ್ನೇಹಿತರೆ. ಮತ್ತು ನೋಡಿ ನಾವು ಓಂ ಅಂತ ಹೇಳುವಾಗ ಯಾವುದೇ ಕಾರಣಕ್ಕೂ ಕುತ್ತಿಗೆನೂ ಈ ಥರ ಕೆಳಗಡೆ ಬಗ್ಗಿಸ್ಬಾರ್ದು. ಆದಷ್ಟು ಕುತ್ತಿಗೆನೂ ಮೇಲೆ ಮಾಡಿ ನಾವು ಓಂ ಅಂತ ಬಿಟ್ಟು ಹೇಳುವಾಗ, ಇದರ ಜೊತೆಗೆ ನಾವು ಮಾತಾಡುವಾಗ ಏನಾದರೂ ಸ್ವಲ್ಪ ಆ ಥರ ಅನ್ನೋದು ಏನಾದರೂ ಇದೆ ಅಂದರೆ ಕ್ಲಿಯರ್ ಆಗುತ್ತೆ ಸ್ನೇಹಿತರೆ. ಮತ್ತು ಇದರಿಂದ ನಮಗೆ ಕೆಮ್ಮು ಬರತಕ್ಕಂಥದ್ದು ಮತ್ತು ನೆಗಡಿ ಬರತಕ್ಕಂಥದ್ದು ಯಾವುದೂ ಬರೋದಿಲ್ಲ ಸ್ನೇಹಿತರೆ. ಈಗ ನಾವು ಓಂಕಾರ ಆಯಿತು, ಭ್ರಮರಿನ ಮಾಡೋಣ ಬನ್ನಿ ಸ್ನೇಹಿತರೆ. ಭ್ರಮರಿನ ಮಾಡುವಾಗ ನೀವು ಮತ್ತೊಮ್ಮೆ ನೀವು ಗಮನಿಸ್ಕೋಬೇಕು, ಸೊಂಟ ನೇರಕ್ಕಿರಬೇಕು. ಮತ್ತು ನೀವು ಕೂತಿರೋದು ಆರಾಮಾಗಿ ಕೂತ್ಕೊಂಡಿದ್ದೀನಿ ಅಂತ ಅಂದ್ಕೊಂಡು ನಾವು ರಿಲ್ಯಾಕ್ಸ್ ಆಗಿ ಭ್ರಮರಿಯನ್ನು ಮಾಡೋಣ ಬನ್ನಿ ಸ್ನೇಹಿತರೆ. ನೋಡಿ, ಈಗ ಒಂದು ದೀರ್ಘಾದ ಉಸಿರು ತಗೊಂಡು ಉಸಿರು ಬಿಡಿ. ಈಗ ನಿಧಾನವಾಗಿ ಉಸಿರನ್ನು ತಗೊಂಡು ಭ್ರಮರಿ ಮೂಗಿನಿಂದ ಉಸಿರಾಡೋದು.
ಈಗ ಒಂದು ದೀರ್ಘವಾದ ಉಸಿರು ತಗೊಂಡು ಉಸಿರು ಬಿಡೋ ಸ್ನೇಹಿತರೆ. ಮತ್ತೆ ಕೈಯನ್ನು ನೋಡಿ ಸ್ನೇಹಿತರೆ, ಇದು ಭ್ರಮರಿಯಾಗಿತ್ತು. ಆಹಾ, ಎಷ್ಟು ಆನಂದ ಸ್ನೇಹಿತರೆ. ಈ ಥರ ನಮಗೆ ಬಹಳ ಅಂದರೆ ಬಹಳ ಖುಷಿ ಮತ್ತು ಸಂತೋಷ ಅನಿಸುತ್ತೆ ನಮ್ಮ ದೇಹಕ್ಕೆ. ಈಗ ನಾವು ಓಂಕಾರ ಭ್ರಮರಿಯನ್ನು ಮಾಡಿದ್ದೇವೆ. ನೆಕ್ಸ್ಟು ಈ ಮೆಡಿಟೇಷನ್ನ ಒಂದು ಚಾಲೆಂಜ್ ಅಂದರೆ ರಿಲ್ಯಾಕ್ಸೇಷನ್ ಸ್ನೇಹಿತರೆ. ಈಗ ರಿಲ್ಯಾಕ್ಸ್ನ ಮಾಡೋಣ ಬನ್ನಿ. ಸೊ ರಿಲ್ಯಾಕ್ಸೇಷನ್ ಮಾಡುವಾಗ ನೋಡಿ ಸ್ನೇಹಿತರೆ, ನೀವು ಆರಾಮಾಗಿ ಕುಳಿತುಕೊಳ್ಳಿ. ನಿಮಗೆ ಯಾವ ಥರ ಅನಿಸುತ್ತೋ ಆ ಥರ ಆರಾಮಾಗಿ ಕುಳಿತುಕೊಳ್ಳಿ. ಮತ್ತು ಸೊಂಟ ನೇರವಾಗಿ ಇರಬೇಕು. ಮತ್ತು ನಿಮಗೆ ಯಾವ ಥರ ಅನಿಸುತ್ತೋ ನೀವು ಧ್ಯಾನದ ಈ ಥರ ಧ್ಯಾನದ ರೂಪದಲ್ಲಿ ಕೂತ್ಕೊಳ್ಳಿ, ಇಲ್ಲ ಈ ಥರ ಕೂತ್ಕೊಳ್ಳಿ. ನೀವು ಹಿಂಗೆ ಅನ್ಸೋ ಥರ ನೀವು ಕಂಫರ್ಟಾಗಿ ಕುಳಿತುಕೊಂಡು ಈಗ ನಾವು ಸೊಂಟವನ್ನು ನೇರವಾಗಿ ಇಟ್ಕೊಂಡು ಈಗ ಕಣ್ಣು ಮುಚ್ಚಬೇಕು ಸ್ನೇಹಿತರೆ. ಕಣ್ಣು ಮುಚ್ಚಿಬಿಟ್ಟು ನೋಡಿ, ನಾವು ಕಣ್ಣು ಮುಚ್ಚಿದ ತಕ್ಷಣ ನಮಗೆ ಸಾವಿರಾರು ಯೋಚನೆಗಳು ಬರ್ತಾ ಇರ್ತವೆ ನಮ್ಮ ಕಣ್ಣು ಮುಂದೆ. ಯಾವುದೇ ಕಾರಣಕ್ಕೂ ಆ ಯೋಚನೆಗಳಿಗೆ ನಾವು ಉತ್ತರವನ್ನು ನೀಡಬಾರದು. ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ ಸ್ನೇಹಿತರೆ. ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ. ಯಾವುದೇ ಥರ ಏನು ಯೋಚನೆಗಳು ಮಾಡಬಾರದು. ರಿಲ್ಯಾಕ್ಸ್. ಮತ್ತೆ ಈಗ ನಾವು ನಮ್ಮ ತಲೆ ಭಾಗದಿಂದ ಕಾಲಿನ ಭಾಗವರೆಗೂ, ಅಡಿಯಿಂದ ಮುಡಿವರೆಗೂ ನಮ್ಮ ದೇಹದಲ್ಲಿ ಇರತಕ್ಕಂಥ ಎಲ್ಲ ಅಂಗಾಂಗಗಳನ್ನು ನಾವು ಒಂದು ಕಡೆಯಿಂದ ಗುರುತಿಸ್ಕೊಂಡು ಬರಬೇಕು ಸ್ನೇಹಿತರೆ. ನೋಡಿ, ತಲೆ ಕೂದಲು ಹೇಗಿದೆ, ಹಣೆ, ಕಣ್ಣು ರೆಪ್ಪೆಗಳು, ಕಿವಿ, ಮೂಗು, ಎಲ್ಲ ಭಾಗಗಳನ್ನು ಸ್ನೇಹಿತರೆ, ಎಲ್ಲ ಭಾಗಗಳನ್ನು ಒಂದೊಂದಾಗಿ ಗುರುತಿಸ್ಕೊಂಡು ಬರಬೇಕು ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ನಾವು ಕಣ್ಣು ಮುಚ್ಚಿದ ತಕ್ಷಣ ನಮಗೆ ಸಾವಿರಾರು ಯೋಚನೆಗಳು ಬರ್ತವೆ. ಆ ಯೋಚನೆಗಳಿಗೆ ಉತ್ತರ ನೀಡಬಾರ್ದು, ರಿಪ್ಲೈ ಮಾಡಬೇಡಿ. ಆರಾಮಾಗಿ ಕೂತ್ಕೊಳ್ಳಿ. ನಿಮ್ಮ ದೇಹದಲ್ಲಿ ಇರತಕ್ಕಂಥ ಎಲ್ಲ ಅಂಗಾಂಗಗಳನ್ನು ಗುರುತಿಸ್ಕೊಂಡು ಬನ್ನಿ ಸ್ನೇಹಿತರೆ. ರಿಲ್ಯಾಕ್ಸ್. ರಿಲ್ಯಾಕ್ಸ್. ಎಲ್ಲ ಭಾಗಗಳನ್ನು ಗುರುತಿಸ್ಕೊಂಡು ಬಂದ ನಂತರ ನೋಡಿ ಸ್ನೇಹಿತರೆ, ನಮ್ಮ ಮೂಗು ಹೇಗೆ ಉಸಿರಾಡ್ತಾ ಇರುತ್ತೆ ಅದರ ಮೇಲೆ ಗಮನವನ್ನು ಇಡಿ. ಎಲ್ಲ ಭಾಗಗಳನ್ನು ಗುರುತಿಸಿದ ನಂತರ ನಮ್ಮ ಉಸಿರಾಟದ ಮೇಲೆ ಗಮನವನ್ನು ಇಡಬೇಕು ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಯೋಚನೆಗಳು ಬರ್ತಾ ಇರ್ತವೆ, ಅದಕ್ಕೆ ರಿಪ್ಲೈ ಮಾಡಬಾರ್ದು. ಇದೇ ನಾವು ದೊಡ್ಡ ಚಾಲೆಂಜ್ ಆಗಿ ಮಾಡಿಕೊಂಡು ರಿಲ್ಯಾಕ್ಸಲ್ಲಿ ಕೂತಿದ್ದೀವಿ ಅಂತ ಹೇಳ್ಕೊಂಡು ನಾವು ನಮ್ಮ ಮೂಗಿನ ಉಸಿರಾಟದ ಮೇಲೆ ಧ್ಯಾನವನ್ನು ಇಡಬೇಕು ಸ್ನೇಹಿತರೆ. ರಿಲ್ಯಾಕ್ಸ್. ಸೊಂಟ ನಾವು ಆ ಥರ ಮಾಡುವಾಗ ಸೊಂಟ ತನಗೆ ತಾನೇ ಬಗ್ತಾ ಇರುತ್ತೆ. ಸೊಂಟವನ್ನು ನೇರವಾಗಿ ಇಟ್ಕೋಬೇಕು. ಆಮೇಲೆ ನಮ್ಮ ಮೂಗಿನ ಉಸಿರಾಟದ ಮೇಲೆ ಧ್ಯಾನವನ್ನು ಇಡಬೇಕು. ನಮ್ಮ ಮೂಗು ಹೇಗೆ ಉಸಿರಾಡ್ತಾ ಇದೆ ನೋಡಿ. ನಿಧಾನವಾಗಿ ಉಸಿರು ತಗೊಂಡು ನಿಧಾನವಾಗಿ ಉಸಿರು ಬಿಡ್ತಾ ಇದೆ. ಮೂಗಿನ ಉಸಿರಾಟದ ಮೇಲೆ ಧ್ಯಾನ ಇರಲಿ. ರಿಲ್ಯಾಕ್ಸ್. ಈ ಥರ ಸ್ನೇಹಿತರೆ ಒಂದು 5 ನಿಮಿಷ ಮಾಡಿ. ಬಿಗಿನರ್ಸು ನಾವು ಮಾಡ್ತೀವಿ ಅನ್ನೋರು 10 ನಿಮಿಷ ಮಾಡ್ಬೋದು. ಅರ್ಧ ತಾಸು ಕೂಡ ನೀವು ರಿಲ್ಯಾಕ್ಸನ್ನು ಮಾಡ್ಬೋದು ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಯೋಚನೆಗಳಿಗೆ ಉತ್ತರ ನೀಡಬಾರದು. ರಿಲ್ಯಾಕ್ಸ್ ಆಗಿ
ಕುಳಿತುಕೋಬೇಕು. ಸೊಂಟ ನೇರವಾಗಿ ಇಟ್ಕೋಬೇಕು ಸ್ನೇಹಿತರೆ. ನೋಡಿ 5 ನಿಮಿಷ ಆದ ಬಳಿಕ ನಾವು ಕುತ್ತಿಗೆಯನ್ನು ಕೆಳಬಗ್ಗಿಸಿ 2 ಕೈಯನ್ನು ಬಿಟ್ಟು ಕಣ್ಣಿನ ಮೇಲೆ ಕೈಯನ್ನು ಒರೆಸಿ ಕಣ್ಣನ್ನು ತೆರೆಯಬೇಕು. ಇದು ಸ್ನೇಹಿತರೆ ಧ್ಯಾನದ ಓಂಕಾರ ಮತ್ತು ಭ್ರಮರಿ. ಸೊ ಭ್ರಮರಿಯಲ್ಲಿ ನಾವು ಏನು ಮಾಡ್ಬೇಕಂತಂದರೆ 20 ಬಾರಿ ಭ್ರಮರಿಯನ್ನು ಮಾಡುವಾಗ ಸ್ನೇಹಿತರೆ 10 ಬಾರಿ ನಾವು ಹಲ್ಲು ನೋಡಿ 10 ಬಾರಿ ಹಲ್ಲನ್ನು ಈ ಥರ ಓಪನ್ ಮಾಡಿ, ಹಲ್ಲು ನೋಡಿ ಈ ಥರ ಓಪನ್ ಮಾಡಿ ಅಂತ ಮಾಡಬೇಕು. ಮತ್ತು 10 ಬಾರಿ ಹಲ್ಲನ್ನು ನೋಡಿ ಹಲ್ಲನ್ನು ಈ ಥರ ಮುಚ್ಚಿ ಅಂದರೆ ನೋಡಿ ನಾವು ಹಲ್ಲನ್ನು ಓಪನ್ ಮಾಡಿ ಅಂತ ಮಾಡುವಾಗ ನಮಗೆ ವೈಬ್ರೇಟ್ ಕಡಿಮೆ ಆಗುತ್ತೆ. ಕುತ್ತಿಗೆ ಭಾಗದಿಂದ ಕೆಳಗಡೆ ಎಲ್ಲ ಭಾಗಗಳಿಗೂ ಸ್ಪರ್ಶ ಆಗುತ್ತೆ. ಮತ್ತು ಹಲ್ಲನ್ನು ಈ ಥರ ಕಚ್ಚಿ ಮಾಡುವಾಗ ಅವಾಗೇನಾಗುತ್ತೆ, ನಮ್ಮ ಮೆದುಳಿಗೆ, ನಮ್ಮ ಕಣ್ಣು, ಮೂಗು, ಕಿವಿ ಎಲ್ಲದಕ್ಕೆ ಸ್ಪರ್ಶ, ಎಲ್ಲ ಭಾಗಗಳಿಗೂ ಸ್ಪರ್ಶ ಕೊಡುತ್ತೆ ಸ್ನೇಹಿತರೆ. ಸೊ ಅದರಿಂದ 10 ಬಾರಿ ಹಲ್ಲನ್ನು ಓಪನ್ ಮಾಡಿಕೊಂಡು 10 ಬಾರಿ ಹಲ್ಲನ್ನು ಈ ಥರ ಕಚ್ಚಿಕೊಂಡು ಅಂತ ಮಾಡಿ ಸ್ನೇಹಿತರೆ. ನೀವು ಹೊಸದಾಗಿ ಮಾಡೋರಿಗೆ ಒಂದು 15 ದಿನ ನಿಮಗೆ ಸ್ವಲ್ಪ ಕಣ್ಣು ಚಕ್ರ ಮತ್ತು ತಲೆ ಚಕ್ರ ಬರೋ ಥರ ಆಗುತ್ತೆ. ಆದರೆ ಏನು ಆಗಲ್ಲ ಸ್ನೇಹಿತರೆ. ನೀವು ಅದಕ್ಕೆ ಕಂಫರ್ಟ್ ಆದಮೇಲೆ ನಿಮಗೆ ಆರಾಮಾಗಿ ರಿಲ್ಯಾಕ್ಸ್ ಅನಿಸುತ್ತೆ. ಆಮೇಲೆ ಇದನ್ನು ಮಾಡಿದ ನಂತರ ನೀವು ದಿನನಿತ್ಯದ ಕೆಲಸಗಳನ್ನು ಹೇಗೆ ಮಾಡ್ತೀರೋ ಅದರ ಮೇಲೆ ಗಮನ ಭಾಳಷ್ಟು ಬರುತ್ತೆ. ಯಾವುದೇ ಕಾರಣಕ್ಕೆ ಸೋಂಬೇರಿತನ ಮತ್ತು ಮೈಗಳತನ ಅನ್ನೋದು ಬರಲ್ಲ ಸ್ನೇಹಿತರೆ. ನಿಮ್ಮ ಮೈಂಡು ಇನ್ನು ಚುರುಕಾಗುತ್ತೆ. ಸೊ ಸ್ನೇಹಿತರೆ ಇದು ಆಗಿತ್ತು. ಈಗ ನಾವು ಪ್ರಾರ್ಥನೆಯನ್ನು ಮಾಡಿದ್ದೇವೆ. ಇವತ್ತಿನ ವಿಷಯದಲ್ಲಿ ನಾನು ನಿಮಗೆ ಬೇಸಿಗೆಯ ಪ್ರಾಣಾಯಾಮಗಳನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ವಿಡಿಯೋದಲ್ಲಿ. ಬನ್ನಿ ಸ್ನೇಹಿತರೆ, ನಾವು ಬೇಸಿಗೆಯ ಕಾಲದಲ್ಲಿ ನೋಡಿ ಸಾವಿರಾರು ದಿನಗಳ ಕೆಳಗೆ ಅಂದರೆ ಆವಾಗಿನ ಕಾಲದಲ್ಲಿ ಗುರುಗಳಾಗಿರ್ಬೋದು ಮತ್ತು ಕಾಡಿನಲ್ಲಿರತಕ್ಕಂಥ ಜನಗಳು ಕೆಲವರಿಗೆ ನೀರು ಸಿಗದೇ ಇರೋತಕ್ಕಂಥ ಸಮಯದಲ್ಲಿ ಇದೇನು ಬೇಸಿಗೆಯ ಪ್ರಾಣಾಯಾಮ ಮಾಡ್ತಾ ಇದ್ದಂಥ ಸ್ನೇಹಿತರೆ. ಸೊ ಇದು ನೋಡಿ ಬೇಸಿಗೆಯ ಪ್ರಾಣಾಯಾಮ ಅಂದರೆ ನಾಸಿಕ ಪ್ರಾಣಾಯಾಮ ಅಂತಲೇ ಹೇಳ್ಬೋದು. ಇದು ಬೇಸಿಗೆಯಲ್ಲಿ ಮಾಡತಕ್ಕಂಥದ್ದು ಸ್ನೇಹಿತರೆ. ಬಿಸಿಲಾಗತ್ತಲ್ವಾ, ನಮಗೆ ಜಾಸ್ತಿ ದೇಹಕ್ಕೆ ನೀರು ಕುಡಿಬೇಕು. ಮತ್ತು ಆ ಟೈಮಲ್ಲಿ ನೀರು ಸಿಕ್ಕಿಲ್ಲ ಅಂತಂದರೆ ನಾವು ಈ ಪ್ರಾಣಾಯಾಮಗಳು ಮಾಡೋದ್ರಿಂದ ನಮ್ಮ ಹೆಲ್ತು ಚೆನ್ನಾಗಿರುತ್ತೆ ಮತ್ತು ಏನು ದಾಹ ಅನ್ನೋದು ಕೂಡ ಅವಾಗ ನಾವು ನಿವಾರಣೆಯನ್ನು ಮಾಡ್ಕೋಬೋದು ಸ್ನೇಹಿತರೆ. ಒಂದು ಪ್ರಾಣಾಯಾಮದಿಂದ ನೋಡಿ ಹೇಗೆಲ್ಲ ಉಪಯೋಗಗಳು, ಯಾವ್ಯಾವ ರೀತಿಯಲ್ಲಿ ಉಪಯೋಗಗಳು ಇರ್ತಾವೆ ಅಂತ ಹೇಳ್ಬಿಟ್ಟು ನಿಮಗೆ ಮುಂದೆ ಮಾತಾಡೋಣ. ಈಗ ನಾವು ಬೇಸಿಗೆಯ ಪ್ರಾಣಾಯಾಮ ಮಾಡೋಣ ಸ್ನೇಹಿತರೆ. ಬೇಸಿಗೆಯ ಪ್ರಾಣಾಯಾಮದಲ್ಲಿ ಮೊದಲನೇದು ನಾಸಿಕ ಪ್ರಾಣಾಯಾಮ. ನಾಸಿಕ ಪ್ರಾಣಾಯಾಮ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ. ಈಗ ನಾಸಿಕ ಪ್ರಾಣಾಯಾಮ ಮಾಡುವಾಗ ನೋಡಿ ಬೆರಳು ನೋಡಿ ಈ ಥರ ನಿಮ್ಮ ಒಂದು ಕೈ ಈ ಥರ ಮುಂದೆ ಮಾಡ್ಕೊಳ್ಳಿ. ಇದರಲ್ಲಿ ಬೆರಳನ್ನು ಎರಡನ್ನು ಮರ್ಚಿ ಮತ್ತು ಈ ಕಿರು ಬೆರಳನ್ನು ಮರ್ಚಿ ಈ ಥರ ಇಟ್ಕೊಳ್ಳಿ. ಇದನ್ನು ಇಟ್ಕೊಂಡು ನೀವು ನೋಡಿ ಸ್ನೇಹಿತರೆ, ಮೂಗು ನೀವು ಯಾವುದು ಫಸ್ಟು ಎಡ ಮೂಗನ್ನು ಮುಚ್ಚಿದರೆ ಬಲ ಮೂಗಿನಿಂದ ನಿಧಾನವಾಗಿ ಉಸಿರು ತಗೊಂಡು ಅದೇ ಮೂಗಿನಿಂದ ನಿಧಾನವಾಗಿ 10 ಬಾರಿ ಮಾಡಬೇಕು ಸ್ನೇಹಿತರೆ. ನಿಧಾನವಾಗಿ ಉಸಿರು ತಗೊಂಡು ನಿಧಾನವಾಗಿ ಒಂದೇ ಮೂಗಲ್ಲಿ ಉಸಿರಾಡತಕ್ಕಂಥದ್ದು 10 ಸಾರಿ ಉಸಿರನ್ನು ನಿಧಾನವಾಗಿ ಉಸಿರು ತಗೊಂಡು ಉಸಿರು ಬಿಡೋ ಥರ 10 ಬಾರಿ ಮಾಡಿ ಸ್ನೇಹಿತರೆ.
ಸೊಂಟವನ್ನು ನೇರವಾಗಿ ಇಟ್ಕೊಳ್ಳಿ. ಒಂದೇ ಮೂಗಿನಿಂದ ಉಸಿರು ತಗೊಂಡು ಉಸಿರು ಬಿಡೋದು 10 ಬಾರಿಯನ್ನು ಮಾಡಿ ಸ್ನೇಹಿತರೆ. ನೋಡಿ, ಈಗ ಬಲ ಮೂಗನ್ನು ಮುಚ್ಚಿ ಅದೇ ತರ ಎಡ ಮೂಗಿನಿಂದ ಉಸಿರನ್ನು ತಗೊಂಡು ಎಡ ಮೂಗಿನಿಂದನೇ ಉಸಿರನ್ನು ಬಿಡತಕ್ಕಂಥದ್ದು. ಇದು ನಿಧಾನವಾಗಿ ಮಾಡಬೇಕು ಸ್ನೇಹಿತರೆ. ನೋಡಿ, ನಿಧಾನವಾಗಿ ಇದು ನಿಧಾನವಾಗಿ ಉಸಿರನ್ನು ತಗೊಂಡು ನಿಧಾನವಾಗಿ ಉಸಿರು ಬಿಡಬೇಕು ಸ್ನೇಹಿತರೆ. ಇದನ್ನು 10 ಬಾರಿ ಮಾಡಿ. ಸೊ ಇದು ಸ್ನೇಹಿತರೆ ನಾಸಿಕ ಪ್ರಾಣಾಯಾಮ. ಈಗ ನಾಸಿಕ ಪ್ರಾಣಾಯಾಮ ಆದಮೇಲೆ ನೆಕ್ಸ್ಟ್ ಕೂಲಿಂಗ್ ಶೀತಲ ಪ್ರಾಣಾಯಾಮ ಸ್ನೇಹಿತರೆ. ಕೂಲಿಂಗ್ ಶೀತಲ ಪ್ರಾಣಾಯಾಮ ಅಂದರೆ ನೋಡಿ, ಇವು ಪ್ರಾಣಾಯಾಮಗಳು ದಯವಿಟ್ಟು ನಿಮ್ಗೆ ಹೇಳ್ತೀನಿ, ಇವೆಲ್ಲವನ್ನು ಪ್ರತಿಯನ್ನು ಕಲ್ತುಕೊಳ್ಬೇಕಂದ್ರೆ ನೀವು SP ಸೂರ್ಯ ಲೈವ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಧ್ಯಾನದ ಬಗ್ಗೆ ಪ್ರತಿಯೊಂದು ಇಂಚಿಂಚಾಗಿ ನಾನು ಕನ್ನಡದಲ್ಲೇ ನಿಮಗೆ ಸ್ಪಷ್ಟವಾಗಿ ತಿಳಿದುಕೊಡ್ತಾ ಇದ್ದೀನಿ ಸ್ನೇಹಿತರೆ. ದಯವಿಟ್ಟು ಎಲ್ಲರೂ ಧ್ಯಾನವನ್ನು ಕಲ್ತುಕೊಳ್ಳಿ, ನೀವು ಕಲೀರಿ, ನೀವು ಆನಂದಿಸಿ ಮತ್ತು ನಿಮ್ಮ ಫ್ಯಾಮಿಲಿಯವರಿಗೆ ಎಲ್ಲರಿಗೆ ಕಲಿಸಿ ಪ್ರತಿನಿತ್ಯ ಮಾಡಿ ಸ್ನೇಹಿತರೆ. ಇದರಿಂದ ನಮಗೆ ಯಾವುದೇ ಕಾಯಿಲೆಗಳು ನಮ್ಮ ಹತ್ರ ಬರಲ್ಲ, ಆರೋಗ್ಯವಾಗಿರ್ತೀವಿ ಮತ್ತು ಹೆಲ್ತಿಯಾಗಿರ್ತೀವಿ ಮತ್ತು ಮೆದುಳುಗಳು ಚುರುಕಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ. ಸೊ ಅದರಿಂದ ಪ್ರತಿಯೊಬ್ಬರು ಧ್ಯಾನವನ್ನು ಮನೆಯಲ್ಲೇ ಕುಳಿತು ಆರಾಮಾಗಿ ಮಾಡ್ಕೊಳ್ಳಿ ಸ್ನೇಹಿತರೆ. ಈಗ ನಾವು ಬೇಸಿಗೆಯ ಪ್ರಾಣಾಯಾಮದಲ್ಲಿ ನಾಸಿಕ ಪ್ರಾಣಾಯಾಮವನ್ನು ಮಾಡಿದ್ದೀವಿ. ಈಗ ನೆಕ್ಸ್ಟ್ ಕೂಲಿಂಗ್ ಶೀತಲ ಪ್ರಾಣಾಯಾಮ ಅಂತ ಹೇಳ್ಬಿಟ್ಟು ಕೂಲಿಂಗ್ ಶೀತಲ ಪ್ರಾಣಾಯಾಮದ ನೋಡಿ ಹೇಗೆ ಬರುತ್ತೆ ಅನ್ನೋದು ನೀವು ನೋಡಿ. ನಾವು ಶೀತಲ ಪ್ರಾಣಾಯಾಮ ಮಾಡೋದು ಹೇಗೆ ಅಂತ ನೀವು ತೋರಿಸ್ಕೊಳ್ತೇನೆ, ನೀಟಾಗಿ ನೋಡ್ಕೊಳ್ಳಿ. ನೀವು ಸೊಂಟವನ್ನು ನೇರ ಇಟ್ಕೊಳ್ಳಿ, ನೀವು ಆರಾಮಾಗಿ ಯಾವ ಥರ ಕಂಫರ್ಟ್ ಆಗುತ್ತೆ ಆ ಥರ ಕೂತ್ಕೊಳ್ಳಿ ಮತ್ತು ಶೀತಲ ಪ್ರಾಣಾಯಾಮನ ಮಾಡೋಣ ಬನ್ನಿ. ನೋಡಿ, ಈಗ ಶೀತಲ ಪ್ರಾಣಾಯಾಮ. ನಮ್ಮ ನಾಲಿಗೆ ನೋಡಿ, ನಾಲಿಗೆಯನ್ನು ಈ ಥರ ತೆಗಿರಿ. ಈ ಥರ ನಾಲಿಗೆಯನ್ನು ಈ ಥರ ತೆಗೆದುಕೊಂಡು ಒಳಗಡೆ ಮಡಚ್ಕೋಬೇಕು, ಮ್ಯಾಲಿಂದ ಮಡಚ್ಕೋಬೇಕು. ಹೀಗೆ ಹಲ್ಲು ನೋಡಿ, ಹಲ್ಲು ಹೀಗೆ ಮ್ಯಾಲೆಯಿಂದ ಮಡಚ್ಕೋಬೇಕು. ಹೀಗೆ ಮಡಚ್ಕೊಂಡು ನಾವು ಮೂಗಿನಿಂದ ಹೇಗೆ ಉಸಿರಾಡೋದನ್ನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿದ್ರಲ್ಲ, ನಿಧಾನಾಗಿ ನೋಡ್ಕೊಳ್ಳಿ ಸ್ನೇಹಿತರೆ. ನಾವು ನಾಲಿಗೆಯಿಂದ ಮೇಲ್ಭಾಗದಿಂದ ಮಡಚ್ಕೊಂಡು ಬಾಯಿಂದನೇ
ನಿಧಾನವಾಗಿ ಉಸಿರನ್ನು ತಗೊಂಡು ಮೂಗಿನ ಮುಖಾಂತರ ನಾವು ನಿಧಾನವಾಗಿ ಉಸಿರನ್ನು ಬಿಡಬೇಕು ಸ್ನೇಹಿತರೆ. ಸೊ ನೋಡಿ, ಅವಾಗ ನಾವು ಉಸಿರನ್ನು ತಗೊಳ್ಳುವಾಗ ಎಷ್ಟು ಗಾಳಿ ಹೇಗೆ ತಣ್ಣಗೆ ಬರುತ್ತಲ್ಲ ಸ್ನೇಹಿತರೆ. ಸೊ ಇದನ್ನೇ ನಾವು ಬೇಸಿಗೆಯ ಕಾಲದಲ್ಲಿ ಮಾಡಬೇಕು ಸ್ನೇಹಿತರೆ. ಗೊತ್ತಾಯ್ತಲ್ವಾ? ಈಗ ಇನ್ನೊಮ್ಮೆ ತೋರಿಸ್ತೀನಿ ನೋಡ್ಕೊಳ್ಳಿ. ನಾಲಿಗೆಯನ್ನು ಮೇಲ್ಭಾಗದಿಂದ ಮಡಚ್ಕೋಬೇಕು. ಹೇಗೆ ಮಾಡ್ಕೊಂಡ ಹೀಗೆ ನಿಧಾನವಾಗಿ ನೋಡಿಕೊಂಡು ವಿಡಿಯೋವನ್ನು ಮುಂದೆ ಇಟ್ಕೊಂಡು ಮಾಡಿ ಕಲ್ತ್ಕೊಳ್ಳಿ ಸ್ನೇಹಿತರೆ. ಇದು ಕೂಲಿಂಗ್ ಶೀತಲ ಪ್ರಾಣಾಯಾಮ. ಈಗ ನಿಮಗೆ ಮತ್ತೊಂದು ಸದಂತ ಪ್ರಾಣಾಯಾಮ ಅನ್ನೋದು ತೋರಿಸ್ಕೊಡ್ತೀನಿ. ಇದು ಬಂದ್ಬಿಟ್ಟು ನಮಗೆ ಬೇಸಿಗೆ ಕಾಲದಲ್ಲಿ ಮಾಡತಕ್ಕಂಥದ್ದು ಸದಂತ ಪ್ರಾಣಾಯಾಮ. ಸದಂತ, ದಂತ ಅಂದ್ರೆ ಏನು ಸ್ನೇಹಿತರೆ? ದಂತ ಅಂದ್ರೆ ಹಲ್ಲುಗಳು. ಸದಂತ ಎಲ್ಲ ಹಲ್ಲುಗಳನ್ನು ನಾವು ಈ ತರ ಹಲ್ಲನ್ನು ಕಚ್ಕೋಬೇಕು. ಹಲ್ಲನ್ನು ಕಚ್ಕೊಂಡು ನೋಡಿ ಹಲ್ಲನ್ನು ಈ ತರ ಕಚ್ಕೋಬೇಕು. ಹೀಗೆ ನೋಡಿ, ಇದು ಕೂಡ ನಾವು ಹಲ್ಲುವನ್ನು ಕಚ್ಚಿಕೊಂಡು, ಹಲ್ಲು ಬಾಯಿ ಮುಚ್ಚಬಾರದು, ತೆರೆದ್ಬಿಟ್ಟು ಈ ತರ ಉಸಿರನ್ನು ತಗೊಂಡು ಬಾಯಿಯಿಂದ ಉಸಿರನ್ನು ತಗೊಂಡು ಮೂಗಿನ ಮುಖಾಂತರ ಉಸಿರನ್ನು ಬಿಟ್ರೆ ನೋಡಿ, ಹಲ್ಲಿಂದ ತಗೊಳ್ಳೋ ಉಸಿರು ನಮಗೆ ಎಷ್ಟು ತಂಪಾಗಿ ಉಸಿರು ಬರುತ್ತೆ ಮತ್ತು ಮೂಗಿನಿಂದ ನಿಧಾನಕ್ಕೆ ಉಸಿರಾಡಬೇಕು ಸ್ನೇಹಿತರೆ. ಇದು ಸದಂತ ಪ್ರಾಣಾಯಾಮ. ಇದು ಬಂದ್ಬಿಟ್ಟು ನಾವು ಬೇಸಿಗೆ ಕಾಲದಲ್ಲಿ ಮಾಡ್ಕೋಬೇಕು ಸ್ನೇಹಿತರೆ. ಸೊ ಸ್ನೇಹಿತರೆ, ಇವತ್ತಿನ ವಿಷಯ ಇದಾಯ್ತು. ದಯವಿಟ್ಟು ಇದು ಕೂಡ ನಿಮಗೆ ಬಹಳ ಅಂದ್ರೆ ಬಹಳ ಉಪಯೋಗಕಾರಿ ಇದೆ ಸ್ನೇಹಿತರೆ. ಏನಂದ್ರೆ ನೋಡಿ, ನಾವು ನಾಲಿಗೆಯನ್ನು ದಿನಾಲಿ ಯಾವತ್ತಾದ್ರೂ ನಾವು ಹಾಯ್ ಮಾಡ್ತೀವ? ಕೆಲವೊಬ್ಬರು ಇದರ ಬಗ್ಗೆ ಮಾಹಿತಿನೇ ಗೊತ್ತಿಲ್ಲ. ಸೊ ಅದರಿಂದ ನೀವು ದಯವಿಟ್ಟು SP ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಈ ಥರ ಹಲವಾರು ಧ್ಯಾನಗಳ ಬಗ್ಗೆ ತಿಳಿದುಕೊಂಡು ಜೀವನದಲ್ಲಿ ನೀವು ಪಾವನೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಇದನ್ನು ನೋಡಿಬಿಟ್ಟು ಸುಮ್ಮನೆ ಬಿಟ್ಟರಲ್ಲ, ಇದನ್ನ ನೀವು ಅಭ್ಯಾಸವನ್ನು ಮಾಡಬೇಕು. ಇದರಿಂದ ನೀವು ಅನುಭವಿಸ್ಬೇಕು ಸ್ನೇಹಿತರೆ. ನಿಮಗೆ ಖುಷಿ ಅನ್ಸುತ್ತಂತಂದ್ರೆ ನಿಮ್ಮ ಫ್ಯಾಮಿಲಿ ಏನಾದ್ರು ಮಾಡಿಸಿ ಎಲ್ಲರನ್ನೂ ಖುಷಿಯಾಗಿ ಇರಿಸಿ ಸ್ನೇಹಿತರೆ ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇದು ಪ್ರತಿನಿತ್ಯ ನೀವು ಇದನ್ನ ಮಾಡಿ ಮತ್ತು ಆನಂದವಾಗಿ ಸಂತೋಷವಾಗಿ ಇರಿ ಅಂತ ಹೇಳ್ತೀನಿ ಸ್ನೇಹಿತರೆ. ದಯವಿಟ್ಟು ಸಬ್ಸ್ಕ್ರೈಬ್ಗಳು ತುಂಬ ಕಡಿಮೆ ಆಗ್ತಿದೆ. ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ. ಸೊ ನೀವೆಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಇದು ಅಂತ ನಿಮಗೆ ಬಹಳ ಅಂದರೆ ಬಹಳ ಉಪಯೋಗಕಾರಿ ಇದೆ ಅಂತ ಹೇಳ್ತಾ, ಅದೇ ಥರ ಈ ಥರ ವಿಡಿಯೋಗಳನ್ನು ದಯವಿಟ್ಟು ನಾನು ಮನವಿ ಮಾಡ್ತೀನಿ. ಈ ಥರ ವಿಡಿಯೋಗಳನ್ನು ನೀವು ಮಾಡಿ ಕಲಿಯಿರಿ. ಈ ಥರ ವಿಡಿಯೋಗಳನ್ನು ಟ್ರೆಂಡಿಂಗ್ ಮಾಡಿ ಸ್ನೇಹಿತರೆ. ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ಈ ಥರ ವಿಡಿಯೋಗಳು ಮುಟ್ಬೇಕಂತ ನನ್ನ ಕಾನ್ಸೆಪ್ಟ್ ಸ್ನೇಹಿತರೆ. ಸೊ ಅದರಿಂದ ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಇನ್ನು ಹೊಸದಾಗಿ ನಿಮಗೆ ಧ್ಯಾನಗಳ ಬಗ್ಗೆ ಟಿಪ್ಸನ್ನು ತರ್ತಾ ಇರ್ತೀನಿ. ಎಲ್ಲರಿಗೂ ಧನ್ಯವಾದಗಳು.